ರಾಷ್ಟ್ರಧ್ವನಿ ನ್ಯೂಸ್ಗೆ ಧನ್ಯವಾದಗಳು. ನಮಸ್ಕಾರ. ನಮ್ಮ ಹೆಸರು ಚಾನ್ಬಿ, ಆಶಾ ಕಾರ್ಯಕರ್ತೆ, ಹುಣಸ್ಗಿ. ಇವತ್ತಿನ ದಿನ ಆನೆಕಾಲು ರೋಗನ ನಿಯಂತ್ರಣ ಮಾಡೋದಕ್ಕೆ ಮೊದಲೆಲ್ಲ ಗುಳಿಗೆ ಕೊಟ್ಟಿದ್ದೀವಿ. ಅದಕ್ಕೋಸ್ಕರ ನಿಯಂತ್ರಣನ ತೆಗೆದು ಅದರ ಬಗ್ಗೆ ಇದು ಮಾಡ್ತಾಯಿದ್ವಿ. ಎಲ್ಲ ಜನಗಳಿಗೆಲ್ಲ ಹೋಗಿ ಮನೆಗೆ ಹೋಗಿ ಕರೆದು ಅವರಿಗೆಲ್ಲ ಬರೀ ಬ್ಲಡ್ ಟೆಸ್ಟ್ ಮಾಡಿಸ್ಕೊಳ್ಳಿ ಅಂತ ಹೇಳಿ ನಾನು ರಾಷ್ಟ್ರಧ್ವನಿ ನ್ಯೂಸ್ 24ಗೆ ಧನ್ಯವಾದಗಳು. ಅದು ಮುಂದೆ ಅವರು ರಿಸಲ್ಟ್ ತಗೋತಾರೆ, ಮೇಲಾಧಿಕಾರಿಗಳು ಏನು ಕ್ರಮ ತಗೋಬೇಕು, ಏನು ಮಾಡ್ಬೇಕು ಅನ್ನೋದು ನಾವೆಲ್ಲ ಟೆಸ್ಟಿಂಗ್ ಮಾಡಿ ವರದಿ ಕೊಟ್ಟು ರಿಪೋರ್ಟ್ ಕೊಡೋದು ಅಷ್ಟೇ ನಮ್ಮ ಕೆಲಸ. ಮುಂದಿಂದ ಅವ್ರು ಮಾಡ್ಕೋತಾರೆ ಅಷ್ಟೇ. ಹೇಳ್ರಿ ರಮೇಶ್, ನೀವು ನಮ್ಮ ಜಿಲ್ಲಾ ಪ್ರತಿ ವರ್ಷ ಆನೆಕಾಲು ರೋಗ MD ಅಂತ ಹೇಳಿ ಒಂದು ಕಾರ್ಯಕ್ರಮ ಮಾಡ್ತಾರೆ. ಮಾಸಾಗಿ ಎಲ್ಲ ಇದಕ್ಕೆ ಫಲಾನುಭವಿಗಳಿಗೆ ಗುಳಿಗೆ ಹಂಚೋದು. ಅದು ಈ ವರ್ಷ ಮುಗೀತು. ಈ ವರ್ಷ ಈ ಒಂದು ಸರ್ವೆ ಮಾಡೋಕ್ಕಲ್ಲೇನು ಒಂದು ಕಂಪ್ಯೂಟರೈಸ್ಡ್ ಒಂದು ಟೆಸ್ಟಿಂಗ್ ಇರ್ತದೆ. ಸರ್ವೆ ಮಾಡಿ ಕಂಪ್ಯೂಟರೈಸ್ಡು ಒಂದು ಏರಿಯಾ ಸೆಲೆಕ್ಷನ್ ಮಾಡ್ಕೋತದ. ಅದು ಆ ಕಂಪ್ಯೂಟರ್ ಯಾವ ಏರಿಯಾ ಸೆಲೆಕ್ಷನ್ ಕಂಪ್ಯೂಟರೇ ಮಾಡಿರ್ತದಲ್ಲ ಅಂಥ ಏರಿಯಾಗಳಲ್ಲಿ ಸೆಲೆಕ್ಟೆಡ್ ಮೆಂಬರ್ ಅಂದರೆ ರೇಷೋ ಒಂದು ಮನೆಗಿಂದ 6 ಮನೆ 7 ಮನೆ ಗ್ಯಾಪ್ ಮಾಡಿ ಮತ್ತೊಂದು ಮನೆ 6-7 ಮನೆ ಗ್ಯಾಪ್ ಮಾಡಿ ಮತ್ತೊಂದು ಮನೆ, ಈ ಟೈಪ್ ಒಂದು ಸರ್ವೆ ಮಾಡಿ ಆ ಸರ್ವೆ ಪ್ರಕಾರ ಮನೆ ಚಾಯ್ಸಿಂಗ್ ಮಾಡಿ ಒಂದು ದಿವ್ಸಕ್ಕೆ 100 ಮನೆ 100 ಮನೆ 50 ಫಲಾನುಭವಿಗಳನ್ನು ಆಯ್ಕೆ ಮಾಡಿ ಟೆಸ್ಟ್ ಮಾಡುವಂಥ ಕಿಟ್ ಮೆಥಡ್ ಇದು ವಿಶೇಷ. ಇದೇ ಪ್ರಥಮ ಮಾಡೋದು ಸದ್ಯಕ್ಕಿದು.